ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 17ನೇ ವಚನ. 2 ಅರಸು 6:17. ದೇವರ ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಸಾಮರ್ಥ್ಯವನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಇತರರಿಗಾಗಿ ಪ್ರಾರ್ಥಿಸಬೇಕಾದ ಅವಶ್ಯಕತೆ, ಇತರರಿಗಾಗಿ ಪ್ರಾರ್ಥಿಸುವುದನ್ನು ವಿಜ್ಞಾಪನೆ ಎಂಬುದಾಗಿ ಹೇಳ್ತೇವೆ. ಹಾಗಾದರೆ ವಿಧ ವಿಧ ಸಂದರ್ಭಗಳಿಗೆ, ವಿಧ ವಿಧ ಕಾರಣಗಳಿಗೆ ನಾವು ಇತರರಿಗಾಗಿ ಪ್ರಾರ್ಥಿಸಬೇಕಾಗ್ತದೆ. ಇಲ್ಲಿ ಒಂದು ಸಂದರ್ಭ, ಇಲ್ಲಿ ಪ್ರವಾದಿಯಾದ ಎಲೀಷನಿದ್ದಾನೆ. ಯದ್ಯದಲ್ಲಿ ಒಬ್ಬ ಪ್ರಾಮುಖ್ಯನಾದ ದೇವ ಮನುಷ್ಯ. ಇವನು ಇಸ್ರಾಯೇಲರ ಪ್ರವಾದಿ. ಈಗ ಇಸ್ರಾಯೇಲರ ವಿರುದ್ಧವಾಗಿ ಅರಾಮ್ಯರ ಅರಸ ಆತನು ಯುದ್ಧಕ್ಕೆ ಬರಲಿಕ್ಕೆ ಆತನು ತೀರ್ಮಾನಿಸಿದ್ದಾನೆ, ಯುದ್ಧಕ್ಕೆ ಬಂದಿದ್ದಾನೆ. ಆದರೆ ಆತನು ಯುದ್ಧಕ್ಕೆ ಬರುವಾಗ ಯುದ್ಧ ತಂತ್ರಗಳನ್ನ ರೂಪಿಸುವಾಗ ಆ ಎಲ್ಲೆಯ ಇಂಥ ಸ್ಥಳದಲ್ಲಿ ಹೋಗಿ ಇಸ್ರಾಯೇಲರಿಗೆ ಹೊಂಚಾಕಬೇಕೆಂಬುದಾಗಿ ಆತನು ಹೊಂಚುಗಾರನ ನೇಮಿಸುವಂಥ ತಂತ್ರಗಳನ್ನ ರೂಪಿಸ್ತಾನೆ. ಆದರೆ ಪ್ರತಿ ಸಾರಿ ಏನಾಗ್ತದೆ, ಅವರು ಎಲ್ಲಿ ಹೊಂಚುಗಾರನ ಇರಿಸಿ ಸೈನ್ಯವನ್ನು ಕಳಿಸಿ ಅವ್ರನ್ನ ಇಸ್ರೇಲ್ಗೆ ವಿರುದ್ಧವಾಗಿ ಹೊಂಚಾಕುವಂತೆ ಮಾಡ್ತಾರೋ ಆ ಭಾಗದಲ್ಲಿ ಇಸ್ರೇಲರ ಸೈನ್ಯ ಇಲ್ಲ. ಸರಿ, ಇಲ್ಲಿ ಅವರು ಈ ಒಂದು ಎಲ್ಲೆಯ ಈ ಭಾಗಕ್ಕೆ ಬರಲಿಲ್ಲ ಎಂಬುದಾಗಿ ಹೇಳಿ ಅವರ ತಂತ್ರಗಾರಿಕೆಯನ್ನು ಬದಲಿಸಿ ಇನ್ನೊಂದು ಎಲ್ಲೆಯ ಇನ್ನೊಂದು ಭಾಗಕ್ಕೆ ಅವರು ಬಂದರೆ ಅಲ್ಲಿಯೂ ಇಸ್ರೇಲರ ಸೈನ್ಯ ಕಾಣುವುದಿಲ್ಲ. ಪ್ರತಿ ಸಾರಿ ಹೀಗೆ ಆಗುವಾಗ, ಅನೇಕ ಸಾರಿ ಹೀಗೆ ಆದುದರಿಂದ ಅರಾಮ್ಯರ ಅರಸನಿಗೆ ಒಂದು ದೊಡ್ಡ ಪ್ರಶ್ನೆ ಆಗ್ತದೆ: ನಮ್ಮ ಒಳಗೆ ಇಸ್ರೇಲರ ಅರಸನಿಗೆ ಪರವಾಗಿ ಕೆಲಸ ಮಾಡುವವರು, ನಾವು ಹೊಂಚಾಕುವ ರಹಸ್ಯಗಳನ್ನ ತಿಳಿಸೋರು ಯಾರೋ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ಉಂಟಾಗ್ತದೆ. ಆಗ ಅರಸರ ಸೇವಕರಲ್ಲೊಬ್ಬನ ಹೇಳ್ತಾನೆ: ಅರಸೆ, ಹಾಗಲ್ಲ, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಎಲೀಷ. ಆತ ನೀನು ಮಲಗೋಕೊಂಡಲ್ಲಿ ನೀನು ಮಾತಾಡೋದನ್ನು ಸಹ ಹೇಳಲಿಕ್ಕೆ ಆತನು ಶಕ್ತನು. ಕೂಡಲೇ ರಾಜ ಹೇಳ್ತಾನೆ, ಅವನೆಲ್ಲಿರ್ತಾನೆ? ಆಗ ಆತನಿಗೆ ಸುದ್ದಿ ಒದಗಿಸ್ತಾರೆ, ಮಾಹಿತಿ ಒದಗಿಸ್ತಾರೆ, ಆತನ ದೋತಾನಿನಲ್ಲಿದ್ದಾನೆ. ಸರಿ, ಹಾಗಾದರೆ ಈ ಪ್ರವಾದಿಯನ್ನು ನಾವು ಸೆರೆ ಹಿಡಿಬೇಕೆಂಬುದಾಗಿ ಆತನು ಯೋಚಿಸಿ ಸೈನ್ಯ ಕಳಿಸ್ತಾನೆ. ಆ ಸೈನ್ಯದ ಬಗ್ಗೆ ಇಲ್ಲಿ ಬರೀತದೆ 2 ವರ್ಷ 6ನೇ ಅಧ್ಯಾಯದ 14ನೇ ವಚನದಲ್ಲಿ: ರಥಾಶ್ವ ಸಹಿತವಾದ ಮಹಾಸೈನ್ಯವನ್ನೆಲ್ಲ ಕಳಿಸ್ತಾನೆ. ಹಿಡಿಬೇಕಾದ ಎಷ್ಟು ಜನನ? ಒಬ್ಬನನ್ನ ಮಹಾಸೈನ್ಯನ ಅವ್ರು ಬಂದು ಊರಿನ ಸುತ್ತಲೂ, ಬೆಟ್ಟದ ಸುತ್ತಲೂ ಹಾಗೆ ಆವರಿಸಿಕೊಳ್ತಾರೆ. ಬೆಳಿಗ್ಗೆ ಆಗ್ತದೆ, ರಾತ್ರಿ ಬಂದು ಸೈನ್ಯ ಆವರಿಸಿದೆ. ಎಲೀಷನ ಸೇವಕ ಬೆಳಿಗ್ಗೆದ್ದು ಹೊರಗೆ ಬಂದರೆ ದೊಡ್ಡ ಗಾಬರಿಯ ವಿಷಯ, ದೊಡ್ಡ ಸೇನೆ ಅವ್ರನ್ನ ಮುತ್ತಿಕೊಂಡಿದೆ. ಕೂಡಲೇ ಹೋಗಿ ತನ್ನ ಯಜಮಾನಾದ ಪ್ರವಾದಿ ಎಲೀಷನಿಗೆ ಆತನು ತಿಳಿಸ್ತಾನೆ, ಈ ರೀತಿ ಆಗಿದೆ. ಆಗ ಎಲೀಷ ತನ್ನ ಆಳನ್ನ ಸಮಾಧಾನ ಪಡಿಸ್ತಾನೆ, ಹೇಳ್ತಾನೆ, ಹೆದರಬೇಡ. ಮೊದಲನೇ ಮಾತು. ನಂತರದಲ್ಲಿ ಹೇಳ್ತಾನೆ, ಅವರ ಕಡೆಯವರಿಗಿಂತಲೂ ನಮ್ಮ ಕಡೆ ಹೆಚ್ಚಾಗಿದ್ದಾರೆ. ಎಲೀಷನಿಗೆ ಈಗ ಚೆನ್ನಾಗಿ ಗೊತ್ತು, ಅವನನ್ನು ಸೆರೆ ಹಿಡಲಿಕ್ಕೆ ಅರಾಮ್ಯರ ಅರಸ ಈಗ ಬಂದಿರೋದೆಂಬುದು ಅವನು ಚೆನ್ನಾಗಿ ಗೊತ್ತು. ಹಾಗಾಗಿ ಆತನ ತನ್ನ ಸೇವಕನಿಗೆ ಹೇಳ್ತಾನೆ, ಹೆದರಬೇಡ, ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರೇ ಹೆಚ್ಚು. ಅದರ ಅರ್ಥ ಎಲೀಷನ ಪರವಾಗಿ ನಿಂತ ಇನ್ನೊಂದು ಸೈನ್ಯ ಅಲ್ಲಿದೆ ಎಂಬುದಾಗಿ ಆತನ ಹೇಳ್ತಿದ್ದ. ಆದರೆ ಅದು ಎಲೀಷನಿಗೆ ಕಾಣ್ತಾ ಇದೆ, ಎಲೀಷನ ಸೇವಕನಿಗೆ ಅದು ಕಾಣ್ತಾ ಇಲ್ಲ. ಹಾಗಾಗಿ ಕೂಡಲೇ ಅವನು ಪ್ರಾರ್ಥಿಸ್ತಾನೆ, ಈ ಮಾತನ್ನು ಹೇಳಿ, ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ ಎಂಬುದಾಗಿ ಹೇಳಿ ಆತನು ಪ್ರಾರ್ಥಿಸ್ತಾನೆ: ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನ ತೆರೆ ಎಂದು ಪ್ರಾರ್ಥಿಸಲು. ಕೂಡಲೇ ಎಲೀಷನು ಏನನ್ನು ನೋಡ್ತಿದ್ದಾನೋ, ಯಾವ ಒಂದು ಮಹಿಮೆಯ ಕಾರ್ಯವನ್ನು ನೋಡ್ತಿದ್ದಾನೋ ಅದನ್ನು ನನ್ನ ಸೇವಕನು ನೋಡಲಿ ಎಂಬುದಾಗಿ ಪರಲೋಕದ ದೇವರನ್ನ ಪ್ರಾರ್ಥಿಸ್ತಾನೆ. ಕೂಡಲೇ ದೇವರು ಆ ಸೇವಕನ ಕಣ್ಣನ್ನು ತೆರೆದಾಗ ಅವನ ಕಣ್ಣಿಗೆ ಇನ್ನೊಂದು ಸೈನ್ಯ ಕಾಣ್ತದೆ. ಅಲ್ಲಿ ಬಂದಿರುವಂಥದ್ದು ರಥರಥಾಶ್ವಗಳ ಮಹಾಸೇನೆ ಆಗಿದ್ದರೆ, ಈಗ ಇವನ ಕಣ್ಣಿಗೆ ಕಾಣುವಂಥ ಇನ್ನೊಂದು ಸೇನೆ ಇದೆ. ಅದರ ಕುರಿತು ಹೀಗೆ ಬರ್ತದೆ: ಅಗ್ನಿಮಯವಾದ ರಥರಥಾಶ್ವಗಳು, ಬೆಂಕಿ ಹತ್ತಿ ಉರಿತದೋ ಎನ್ನುವಂಥ ಕುದುರೆಗಳು, ಬೆಂಕಿ ಹತ್ತಿ ಉರಿತಿದೆ ಎನ್ನುವಂಥ ಎಷ್ಟೋ ರಥಗಳು
ಅವರಿಗಿಂತ ಹೆಚ್ಚಾಗಿ, ಅವರ ಮಹಾಸೇನೆಗಿಂತ ಹೆಚ್ಚಾಗಿ ಇನ್ನೊಂದು ಸೇನೆ ಕಾಣ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ನಡೆದ ಘಟನೆ. ನಂತರ ಇದರಲ್ಲಿ ಈ ಘಟನೆಗೆ ಮುಂದುವರೆದು ಇದರ ಬೆಳವಣಿಗೆಯಿಂದ ಎಷ್ಟೋ ಸಂಗತಿಗಳಿದೆ. ಎಲೀಷ ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ, ಸೈನಿಕರೆಲ್ಲರ ಕಣ್ಣು ಕುರುಡಾಗ್ತದೆ. ನಂತರ ಅವರೆಲ್ಲರನ್ನ ಕರ್ಕೊಂಡು ಹೋಗಿ ಇಸ್ರಾಯೇಲ್ ಅರಸರ ಬಳಿ ನಿಲ್ಲಿಸ್ತಾನೆ. ಅರಸ ಏನು ಮಾಡ್ಬೇಕಂತ ಕೇಳ್ತಾನೆ. ಆಗ ಎಲೀಷ ಹೇಳ್ತಾನೆ, ಇವರು ಯುದ್ಧದಲ್ಲಿ ಸರಿಯಾದವರಲ್ಲ, ಹೀಗೆ ಬಂದಿದ್ದಾರೆ, ಅವ್ರಿಗೆ ಊಟ ಮಾಡಿಸಿ ಕಳಿಸಿ ಎಂಬುದಾಗ ಅತಿಥಿ ಸತ್ಕಾರ ಮಾಡಿ ಕಳಿಸುವಂಥ ಸಂಗತಿಗಳು ನಡೀತದೆ. ಇರಲಿ, ಇಲ್ಲಿ ನಮ್ಮ ಈ ದಿನದ ಧ್ಯಾನಕ್ಕೆ ಪ್ರಾಮುಖ್ಯವಾದ ವಿಷಯ, ದೇವಜನರಾದ ನಮಗೆ ಎಷ್ಟೋ ಜನರಿಗೆ ಇನ್ನು ನಮ್ಮ ಕಣ್ಣು ತೆರೆಯಬೇಕಾಗಿದೆ. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟದಾಗಿ ನಾವು ಇನ್ನೂ ದೇವರ ಎಷ್ಟೋ ಮಹಿಮೆಯ ಕಾರ್ಯಗಳನ್ನ ಕಣ್ಣಾರೆ ಕಾಣಬೇಕಾಗಿದೆ. ಅವುಗಳು ನಮ್ಮ ಕಣ್ಣಿಗೆ ಕಾಣದೇ ಹೋದದ್ರಿಂದ ನಾವು ನಮ್ಮದೇ ವಿಧವಾದ ಭೀತಿಯಲ್ಲಿದ್ದೇವೆ. ಈ ಲೋಕದಲ್ಲಿ ನಮ್ಮ ಸುತ್ತಲೂ ಕಾಣುವಂಥ ಸಂಗತಿಗಳನ್ನ ಕಂಡು ನಾವು ಅನೇಕ ವಿಧದಲ್ಲಿ ಹೆದರಿದ್ದೇವೆ. ಹಾಗಾದರೆ ಇಂಥವರಾದ ನಮ್ಮ ಕಣ್ಣುಗಳು ತೆರೆಯಲ್ಪಡುವಂತೆ ನಮಗೆ ಎಲೀಷನಂತ ದೇವಜನರ ಪ್ರಾರ್ಥನೆ ಅವಶ್ಯಕತೆ ಇದೆ. ಭಿಕ್ಷಾಟನೆ ಮಾಡ್ತಿದ್ದ ಬಾರ್ತಿಮಾಯನಿಗೆ ಯೇಸುಕ್ರಿಸ್ತನ ಕಣ್ಣು ಒದಗಿಸಿದ ಕೂಡಲೇ ಅವನು ಸ್ತುತಿಸ್ತಾ ಯೇಸುವಿನಿಂದ ಹೋದ ಎಂಬುದಾಗಿ ಬರೆದೇ ಹೊರತು ಅವನು ತಿರುಗಿ ಭಿಕ್ಷಾಟನೆಗೆ ಹೋದ ಎಂಬುದಾಗಿ ಬರೀಲೇ ಇಲ್ಲ. ಕಣ್ಣು ತೆರೆದ ಕೂಡಲೇ, ಕಣ್ಣು ಒದಗಿಸಿದ ಸೃಷ್ಟಿಕರ್ತನನ್ನ ಕಂಡ ಕೂಡಲೇ ಆತನು ಏಲೋಕದ ತನ್ನ ವೃತ್ತಿಯನ್ನು ಬಿಟ್ಟು ತನಗೆ ದೃಷ್ಟಿ ಕೊಟ್ಟ ದೇವರನ್ನೇ ಹಿಂಬಾಲಿಸಿಕೊಂಡು ಹೋಗಿಯೇ ಬಿಟ್ಟ. ಕಣ್ಣು ತೆರೆಯಲ್ಪಟ್ಟ ಮೇಲೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಿಮೆಯ ಸಂಗತಿಗಳನ್ನ ಕಾಣುವಂತೆ, ದೇವರು ನಮಗಾಗಿ ಮಾಡಲಿಕ್ಕಿರುವ ಕಾರ್ಯಗಳನ್ನ ಗ್ರಹಿಸ್ಲಿಕ್ಕಾಗುವಂತೆ, ದೇವರು ನಮಗಾಗಿ ಒದಗಿಸಿರುವ ಪರಲೋಕದ ಬೆಂಬಲವನ್ನು ನಾವು ಕಾಣಲಿಕ್ಕಾಗುವಂತೆ, ನಮಗೆ ಈ ಲೋಕದ ಸಂಗತಿಗಳನ್ನ ನೋಡಿದಾಗ ಹೆದರಿಕೆ ಆಗುವಾಗ ನಮಗೆ ಪರಲೋಕದ ಆಶೀರ್ವಾದ ಬೆಂಬಲ ಎಷ್ಟಿದೆಂಬುದಾಗಿ ನಾವು ಅದನ್ನು ಕಂಡು ಅದರಲ್ಲಿ ನಾವು ಸ್ಥೈರ್ಯಗೊಳ್ಳುವಂತೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಇದಕ್ಕಾಗಿ ಎಲೀಷನು ತನ್ನ ಸೇವಕನಿಗಾಗಿ ಪ್ರಾರ್ಥಿಸಿದಂತೆ ವಿಜ್ಞಾಪಿಸುವವರು ಈ ರೀತಿ ಕಣ್ಣು ತೆರೆಯಲ್ಪಡದ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುವಂಥದ್ದು ಅವಶ್ಯಕತೆ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ಮತ್ತೊಂದು ಪ್ರಾಮುಖ್ಯವಾದ ಪ್ರಾರ್ಥನೆಯ ವಿಷಯವಾಗ್ತದೆ. ಈ ದಿನಗಳಲ್ಲಿ ನಮ್ಮ ಮಕ್ಕಳುಗಳು ಎಕ್ಸಾಮ್ಸ್ ಸಂದರ್ಭ ಸಮೀಪ ಆಗ್ತಿರೋದ್ರಿಂದ ಎಕ್ಸಾಮ್ಗೆ ಆ ಪಾಠಗಳ ಸಂಬಂಧ ವಿಷಯದಲ್ಲಿ ಅವರುಗಳಿಗೆ ಎಷ್ಟೋ ಹೆದರಿಕೆ. ಒಂದು ವೇಳೆ ಕಣ್ಣು ತೆರೆಯಲ್ಪಟ್ಟರೆ ದೇವರವರಿಗಿಟ್ಟ ಮೇಲುಗಳನ್ನು ಅವರು ಕಾಣುವಾಗ, ದೇವರವರಿಗೆ ಒದಗಿಸುವ ಸಹಾಯಗಳನ್ನ ಕಾಣುವಾಗ, ಪರಲೋಕದ ಬೆಂಬಲ ಕಾಣುವಾಗ ಮಕ್ಕಳೊಳಗೆ ಎಷ್ಟೋ ಧೈರ್ಯ. ನಾನಾ ಸಮಸ್ಯೆಗಳಲ್ಲಿ ಹಾದು ಹೋಗ್ತಿರೋರಿಗೆ ಸಮಸ್ಯೆ ಕಾಣ್ತಾ ಇದೆ, ಆದರೆ ದೇವರ ಪರಲೋಕದ ಬೆಂಬಲ ಹೇಗಿದೆ, ಮಹಿಮೆಯ ಕಾರ್ಯಗಳು ಹೇಗಿದೆ ಅವರಿಗಾಗಿ ಅದನ್ನು ನೋಡುವಾಗ ಅವರೊಳಗೆ ಎಷ್ಟೋ ಸಮಾಧಾನ. ಪ್ರೇರಿ ಸಂಗತಿಗಳ ಅವಶ್ಯವಿದೆ. ಹಾಗಾಗಿ ದೇವರು ನಮಗಾಗಿ ಸಿದ್ಧಪಡಿಸಿರುವಂಥ ಮಹಿಮೆ ಸಂಗತಿಗಳು ನಮ್ಮ ಕಣ್ಣಿಗೆ ಕಾಣುವಂತೆ, ಗೋಚರವಾಗುವಂತೆ ನಾವು ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥಿಸೋದು ಅವಶ್ಯಕತೆ ಇದೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಈ ಲೋಕದ ನಾನಾ ಸಂಗತಿಗಳನ್ನ ಕಂಡು ಹೆದರಿದ ಜನರಾದ ನಾವು ನಮ್ಮ ಕಣ್ಣುಗಳು ತೆರೆಯಲ್ಪಡುವಂತೆ ಸ್ವಾಮಿ. ಕರ್ತನೆ, ಎಲೀಷನು ತನ್ನ ಸೇವಕನಿಗಾಗಿ ಅವನ ಕಣ್ಣು ತೆರೆಯಲ್ಪಡುವುದಕ್ಕಾಗಿ ಮಾಡಿದ ಪ್ರಾರ್ಥನೆ ವಿಧದಲ್ಲಿ ನಮಗೆ ಪ್ರಾರ್ಥನೆ ಅವಶ್ಯಕತೆ ಇದೆಯಪ್ಪ. ಕರ್ತನೆ, ವಿಜ್ಞಾಪಿಸುವಾದ ನಾವು ಈ ರೀತಿಯಾಗಿ ಯಾರ್ಯಾರ ಕಣ್ಣುಗಳು ತೆರೆಯಲ್ಪಡಬೇಕು ಕರ್ತನೆ, ಅವರು ಕಾಣಬೇಕಾದ ಪರಲೋಕದ ಮಹಿಮೆಯ ಸಂಗತಿಗಳು, ಅವರಿಗಾಗಿ ನೀನು ಕಳಿಸಿರುವಂಥ ಪರಲೋಕದ ಸಹಾಯಗಳು ಕರ್ತನೆ, ಅವರ ಮೇಲೆ ನೀನು ತೋರಿರುವಂಥ ನಿನ್ನ ಅನುಗ್ರಹ, ಕನಿಕರ, ಇವುಗಳನ್ನ ಕಾಣುವುದಕ್ಕಾಗಿ ಕರ್ತನೆ ಕಣ್ಣುಗಳು ತೆರೆಯಲ್ಪಡುವುದಕ್ಕಾಗಿ ಪ್ರಾರ್ಥಿಸುವುದನ್ನು ಕಲಿಸ್ತಿದೆ. ಅದಕ್ಕಾಗಿ ಸ್ತೋತ್ರ. ಪರಲೋಕ ತಂದೆಯೇ, ಎಕ್ಸಾಮ್ಗೆ ಹೋಗ್ತಿರುವಂಥ ಮಕ್ಕಳಿಗಾಗಿಯೂ, ನಾನಾ ಸವಾಲುಗಳನ್ನ ಎದುರಿಸಬೇಕಾದ ಪ್ರಿಯರಿಗಾಗಿಯೂ ಕರ್ತನೆ, ಯಲೋಕದ ಪರಿಸ್ಥಿತಿಗಳನ್ನ ಕಂಡು ಕಂಗೆಟ್ಟಿರುವಂಥ ನಿನ್ನ ಜನರು ನಿನ್ನ ಪರಲೋಕದ ಮಹಿಮೆಯನ್ನು ಕಂಡು ಕರ್ತನೆ, ಇಲ್ಲಿರುವಂಥ ಪರಿಸ್ಥಿತಿಗೆ ವಿಚಲಿತರಾಗದೆ ಕರ್ತನೆ, ಅವರು ನಿನ್ನಲ್ಲಿ ಪರಿಪೂರ್ಣ ವಿಶ್ವಾಸವುಳ್ಳವರಾಗಿ ಕರ್ತನೆ, ಅವರು ನಿನ್ನಿಂದ ದೊರಕಿರುವಂಥ ಸಕಲ ಮೇಲುಗಳಿಗಾಗಿ ನಿನ್ನ ಸ್ತುತಿಸುವವರಾಗುವಂತೆ ಮಹಿಮೆ ದೃಶ್ಯಗಳನ್ನ ತೋರಿಸಿಕೊಡು ಸ್ವಾಮಿ. ನಮಗೂ ನಮ್ಮ ಕಣ್ಣುಗಳನ್ನ ತೆರೆ ಕರ್ತನೆ, ನಿನಗೆ ಮಹಿಮೆ ಆಗಲಿ. ಕರ್ತನೆ, ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.